ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ತುಮಕೂರಿನಲ್ಲಿ ಮಲ ಹೊರುವ ಪದ್ಧತಿ ಜೀವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಇದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಶೌಚ ಗುಂಡಿಗೆ ಇಳಿದು ಮಲ ಸ್ವಚ್ಛಗೊಳಿಸುತ್ತಿರುವಂತಹ ಕಾರ್ಮಿಕರ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಪಿಟ್ ಗುಂಡಿಗೆ ಇಳಿದು ಮಲ ಬಾಚುತ್ತಿರುವಂತ ಇಬ್ಬರು ಕಾರ್ಮಿಕರ ವಿಡಿಯೋ ಇದು. ಕೆಇಬಿ ಇಂಜಿನಿಯರ್ಸ್ ಸಂಘದ ಆವರಣದಲ್ಲಿ ನಡೆದಿದ್ದಂತ ಘಟನೆ. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಮೊದಲು ವರದಿಯನ್ನ ಬಿತ್ತರಿಸಿತು. ಇದು ರಾಜ್ಯಾದ್ಯಂತ ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಎಚ್ಚೆತ್ತ ಅಧಿಕಾರಿಗಳಿಂದ ಗುತ್ತಿಗೆದಾರನ ವಿರುದ್ಧ ಕೇಸ್ ದಾಖಲಾಗಿದೆ. ಇದೀಗ ಶೌಚ ಗುಂಡಿಯಲ್ಲಿ ಇಳಿದು ಕೆಲಸ ಮಾಡ್ತಾ ಇರೋ ವಿಡಿಯೋ ವೈರಲ್ ಆಗಿದೆ. ಮನಕಲಕುವ ದೃಶ್ಯಗಳು ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಕಾರ್ಮಿಕರನ್ನ ಹೀನಾಯವಾಗಿ ನಡೆಸಿಕೊಂಡಿರೋದು ಬೆಳಕಿಗೆ ಬಂದಿದೆ. ಇಂಜಿನಿಯರ್ ಸಂಘದ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇದೆ. ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಕಾರ್ಮಿಕರನ್ನ ಹೀನಾಯವಾಗಿ ಬಳಸಿಕೊಂಡಿರುವಂತಹ ವಿಡಿಯೋ ಒಂದು ಲಭ್ಯವಾಗ್ತಾ ಇರುವಂತದ್ದು. ಇಬ್ಬರು ಕಾರ್ಮಿಕರು ಪಿಟ್ನಲ್ಲಿ ಇಳಿದು ಮಲ ಬಾಚುತ್ತಿರುವ ವಿಡಿಯೋ ವೈರಲ್ ಆಗಿದೆ. ತುಮಕೂರಿನ ಕೆಇಬಿ ಇಂಜಿನಿಯರ್ಸ್ ಸಂಘದ ಆವರಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಮೊದಲು ಕೂಡ ವರದಿಯನ್ನ ಬಿತ್ತರಿಸಿತ್ತು. ಮಲವನ್ನ ಹೊತ್ತು ಟ್ರ್ಯಾಕ್ಟರ್ಗೆ ತುಂಬುತ್ತಿದ್ದಂತ ಬಗ್ಗೆ ವಿಡಿಯೋ ಕೂಡ ಇತ್ತು. ಅದರ ಸಾಕ್ಷ್ಯ ಸಮೇತವಾಗಿ ವರದಿಯನ್ನ ಪ್ರಕಟಿಸಲಾಗಿತ್ತು. ಇದು ರಾಜ್ಯಾದ್ಯಂತ ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಗುತ್ತಿಗೆದಾರನ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಿದ್ರು. ಇದೀಗ ಶೌಚ ಗುಂಡಿಯಲ್ಲಿ ಇಳಿದು ಕೆಲಸ ಮಾಡ್ತಾ ಇರುವಂತ ವಿಡಿಯೋ ಒಂದು ವೈರಲ್ ಆಗಿದೆ. ಶೌಚ ಗುಂಡಿಯಲ್ಲಿ ಕೆಲಸ ಮಾಡ್ತಾ ಇರೋ ವ್ಯಕ್ತಿಗೆ ಮೇಲಿನಿಂದ ನೀರನ್ನ ಬಾಯಿಗೆ ಹಾಕ್ತಾ ಇರುವಂತ ಮತ್ತೊಬ್ಬ ವ್ಯಕ್ತಿ. ಈ ವಿಡಿಯೋ ಈಗ ಭಾರಿ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಈ ಮನಕಲುಕುವ ದೃಶ್ಯಗಳು ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಇಲ್ಲಿ ಕಾರ್ಮಿಕರನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡಿರುವಂತಹ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಇಂಜಿನಿಯರ್ ಸಂಘದ ವಿರುದ್ಧವೂ ಕೂಡ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಒತ್ತಾಯಿಸಲಾಗ್ತಾ ಇರುವಂತದ್ದು. ಹಾಗಾಗಿ ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು, ಅವರನ್ನ ಬಂಧಿಸಬೇಕು ಅಂತ ಹೇಳಿ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಹಿಂದೆ ಕಾರ್ಮಿಕರು ಇಲ್ಲಿ ಇಂಜಿನಿಯರ್ ಸಂಘದ ಈ ಒಂದು ವಲಯದಲ್ಲಿ ನಡೆದಂತ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕಾರ್ಮಿಕರಿಬ್ಬರು ಟ್ರ್ಯಾಕ್ಟರ್ಗೆ ಮಲ ತುಂಬುತ್ತಾ ಇದ್ದಂತ ಒಂದು ವಿಡಿಯೋ ವೈರಲ್ ಆಗಿತ್ತು. ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ನೀಡುತ್ತಾ ಹೋಗ್ತಾರೆ. ಮಂಜುನಾಥ್, ತುಮಕೂರಿನಲ್ಲಿ ಮಲ ಹೊರುವ ಪದ್ಧತಿ ವಿಚಾರವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಕಾರ್ಮಿಕರು ಪಿಟ್ಗುಂಡಿಗೆ ಇಳಿದು ಮಲ ಹೊರುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಈ ವಿಡಿಯೋ ನೋಡಿದಾಗ ಗೊತ್ತಾಗ್ತಾ ಇದೆ. ಅವರನ್ನ ಎಷ್ಟು ಕೀಳು ಮಟ್ಟದಲ್ಲಿ ನಡೆಸಿಕೊಳ್ಳಲಾಗಿದೆ ಅಂತ ಹೇಳಿ. ಹಾಗಾಗಿ ಈಗ ಈ ಒಂದು ಇಂಜಿನಿಯರ್ಸ್ ಸಂಘದ ವಿರುದ್ಧವೂ ಕೂಡ ಇಂಜಿನಿಯರ್ ಸಂಘದ ವಿರುದ್ಧ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ಇದರ ಬಗ್ಗೆ ಪ್ರತಿಕ್ರಿಯೆ ಏನಾದ್ರೂ ಸಿಕ್ಕಿದೆಯಾ ಸಂಬಂಧಪಟ್ಟ ಅಧಿಕಾರಿಗಳಿಂದ? ಸುನಿಧಿ, ಏನು ಇದು ನಿನ್ನೆ ನಡೆದಿದ್ದಂತ ಘಟನೆ. ಇದು ಇಡೀ ನಾಗರಿಕ ಸಮಾಜನೇ ಒಂದು ತಲೆ ತಗ್ಸುವಂತ ಒಂದು ಘಟನೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇಂತಹ ಆಧುನಿಕ ಕಾಲದಲ್ಲೂ ಕೂಡ ಇನ್ನೂ ಕೂಡ ಮಾನವನಿಂದ ಬರಿಗೈಲಿ ಮಲ ಸ್ವಚ್ಛಗೊಳಿಸುವಂತಹ ಒಂದು ಕೆಲಸವನ್ನ ಈಗ ಕೆಇಬಿ ಇಂಜಿನಿಯರ್ಸ್ ಗಳು ಮಾಡಿರ್ತಕ್ಕಂಥದ್ದು. ಕೆಇಬಿ ತುಮಕೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಕೆಇಬಿ ಇಂಜಿನಿಯರ್ಸ್ ಗಳ ಒಂದು ಸಂಘ ಏನಿದೆ, ಈ ಸಂಘದ ಕಟ್ಟಡದ ಒಂದು ರಿನೋವೇಷನ್ ನಡೀತಾ ಇರೋದು. ಈ ರಿನೋವೇಷನ್ ವೇಳೆನಲ್ಲಿ ಅಲ್ಲಿರ್ತಕ್ಕಂಥ ಆ ಕಟ್ಟಡದ ಆವರಣದೊಳಗೆ ಇದ್ದಂತ ಪಿಟ್ಗುಂಡಿಯನ್ನ ಒಂದು ನಾಲ್ವರು ದಲಿತ ಕಾರ್ಮಿಕರಿಂದ ಒಂದು ಸ್ವಚ್ಛಗೊಳಿಸಿರ್ತಕ್ಕಂತ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ನಿನ್ನೆ ಈ ಬಗ್ಗೆ ಒಂದು ಜಿ ಕನ್ನಡ ನ್ಯೂಸ್ ಮೊದಲ ಬಾರಿಗೆ ಒಂದು ವರದಿಯನ್ನ ಮಾಡಿತ್ತು. ಇದಾದ ಬಳಿಕ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಒಂದು ಆಕ್ರೋಶಕ್ಕೂ ಕೂಡ ಇದು ಕಾರಣ ಆಗಿತ್ತು. ಯಾಕೆಂದ್ರೆ ಇಂಜಿನಿಯರ್ ಗಳ ವಿರುದ್ಧ ಒಂದು ವ್ಯಾಪಕವಾದಂತಹ ಒಂದು ಟೀಕೆಗಳು ಕೂಡ ವ್ಯಕ್ತವಾಗಿತ್ತು. ಯಾಕೆಂದ್ರೆ ವಿದ್ಯಾವಂತರೇ ಇಂತಹ ಒಂದು ಅನಿಷ್ಟದ ಒಂದು ಕೆಲಸವನ್ನ ಒಂದು ಬಡ ಒಂದು ಕೂಲಿ ಕಾರ್ಮಿಕರ ಕೈಯಲ್ಲಿ ಮಾಡಿಸಿದ್ದಾರೆ ಅಂತಕ್ಕಂಥದ್ದಾಗಿ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಇದಾದ ಬಳಿಕ ತಕ್ಷಣ ಅಧಿಕಾರಿಗಳು ಎಚ್ಚೆತ್ಕೊಂಡು ಒಂದು ದೂರನ್ನು ಕೂಡ ಒಂದು ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಸುಮೋಟೋ ದೂರನ್ನ ದಾಖಲಿಸಿಕೊಂಡು ಅಲ್ಲಿ ಗುತ್ತಿಗೆ ಕಾರ್ಮಿಕ ಇದ್ದ ಆತನ ಮೇಲೆ ಒಂದು ಕ್ರಮವನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ನಿನ್ನೆ ಸಿಕ್ಕಂತ ಒಂದು ವಿಜುವಲ್ಸ್ ಗಳಲ್ಲಿ ಹೊರಗಡೆ ತೆಗೆದು ಹಾಕಿದ್ರು ಮಲವನ್ನ, ಅದನ್ನ ಟ್ರ್ಯಾಕ್ಟರ್ ಗೆ ಲೋಡ್ ಮಾಡ್ತಕ್ಕಂತ ಒಂದು ವಿಜುವಲ್ಸ್ ಗಳು ಲಭ್ಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ಜಿ ಕನ್ನಡ ಒಂದು ವರದಿಯನ್ನ ಮಾಡಿತ್ತು. ಇದಾದ ಬಳಿಕ ಇವತ್ತು ಸಾರ್ವಜನಿಕರು ತೆಗೆದುಕೊಂಡಿರ್ತಕ್ಕಂತ ಒಂದು ವಿಡಿಯೋಗಳು ಕೂಡ ಈಗ ಜಿ ಕನ್ನಡ
ನ್ಯೂಸ್ಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಲಭ್ಯವಾಗಿರ್ತಕ್ಕಂಥದ್ದು. ಈ ಒಂದು ವಿಜುವಲ್ಸ್ ಗಳನ್ನ ನೋಡಿದ್ರೆ ನಿಜಕ್ಕೂ ಒಂದು ಸಾರ್ವಜನಿಕರ ಕಣ್ಣಲ್ಲಿ ಒಂದು ನೀರು ತುಂಬಿ ಬರುತ್ತೆ. ಯಾಕೆಂದ್ರೆ ಅಂತ ಒಂದು ದಾರುಣವಾದಂತಹ ಒಂದು ಕರುಣಾಜನಕ ವಿಡಿಯೋ ಗಳು ಈ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಯಾಕೆಂತಂದ್ರೆ ಈ ಒಂದು ವಿಜುವಲ್ಸ್ ಅಲ್ಲಿ ಏನು ಆ ಪಿಟ್ಟುಗುಂಡಿ ಏನಿದೆ ಅದರ ಒಳಗಡೆನೆ ಕಾರ್ಮಿಕರು ಇಬ್ಬರು ಒಂದು ಇಳಿದು ಅದರಲ್ಲಿ ಬರಿ ಮೈಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಒಂದು ದೃಶ್ಯ ಇದು. ಅದ್ರ ಜೊತೆಗೆ ಅಲ್ಲಿ ಏನು ಆತ ಬಾಯ ಇರುತ್ತೆ, ಬಾಯಾರದಂತ ಸಂದರ್ಭದಲ್ಲಿ ಮೇಲಿನಿಂದ ಮತ್ತೊಬ್ಬ ಕಾರ್ಮಿಕ ಆತನಿಗೆ ಬಾಯಿಗೆ ನೀರನ್ನ ಒಂದು ಕ್ಯಾನ್ ನಿಂದ ಹುಯ್ತಾನೆ. ಇದು ಎಂತರ ಒಂದು ಹೃದಯದಲ್ಲೂ ಕೂಡ ಒಂದು ಮನ ಕಲಕುವಂತೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಎಲ್ಲಾ ದೃಶ್ಯಗಳನ್ನು ನೋಡಿದಾಗ ಈ ಅಧಿಕಾರಿಗಳ ವಿರುದ್ಧ ಇನ್ನಷ್ಟು ಆಕ್ರೋಶ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಏನು ಇಂಜಿನಿಯರ್ಸ್ ಗಳಿದ್ದಾರೆ ಇವರೆಲ್ಲರೂ ಕೂಡ ಇದಕ್ಕೆ ಬಾಧ್ಯತೆ ಆಗಿರ್ತಾರೆ, ಇವ್ರ ವಿರುದ್ಧನೂ ಕೂಡ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥ ಒಂದು ಆಕ್ರೋಶ ಈಗ ವ್ಯಕ್ತವಾಗ್ತಾ ಇರ್ತದ್ದು. ಯಾಕಂತಂದ್ರೆ ಈ ಒಂದು ಏನು MS ಆಕ್ಟ್ ಏನಿದೆ, ಈ ಆಕ್ಟ್ ನಲ್ಲಿ ಕಡ್ಡಾಯವಾಗಿ ಹೇಳಿದೆ ಯಾರು ಕೂಡ ಏನು ಪಿಟ್ ಗುಂಡಿಗಳನ್ನ ಮಾಡಬಾರ್ದು, ನಗರದಲ್ಲಿ ನಿರ್ವಹಣೆ ಮಾಡಬಾರ್ದು, ಮತ್ತೆ ಅದನ್ನ ಬಳಕೆ ಮಾಡಬಾರ್ದು ಅಂತಕ್ಕಂಥದ್ದಾಗಿದೆ. ಆದ್ರೂ ಕೂಡ ಇವರು ಇದುವರೆಗೂ ಕೂಡ ಈ ಒಂದು ಚೌಟ್ರಿ ಕಲ್ಯಾಣ ಮಂಟಪ ಏನಿದೆ ಇದನ್ನ ಬಳಸ್ತಾನೆ ಇದ್ದಾರೆ. ಹೀಗಾಗಿ ಅದನ್ನ ಏನು ಕ್ಲೀನ್ ಮಾಡ್ಲಿಕ್ಕೆ ಈಗ ಮಾನವರನ್ನ ಬಳಕೆ ಮಾಡಿರ್ತಕ್ಕಂಥದ್ದು, ಇವರಿಂದ ಈ ಒಂದು ಕೃತ್ಯವನ್ನ ಮಾಡಿಸಿದ್ದಾರೆ ಅಂತಕ್ಕಂಥದ್ದಾಗಿ, ಅದರಲ್ಲೂ ಈ ತರ ದಾರುಣವಾಗಿ ಇಂತ ಒಂದು ಇದಕ್ಕೆ ನಿಯೋಜನೆ ಮಾಡಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಈಗ ಒಂದು ಆಕ್ರೋಶ ಈಗ ವ್ಯಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಕೂಡಲೇ ಏನು ಇಂಜಿನಿಯರ್ಸ್ ಗಳ ವಿರುದ್ಧನೂ ಕೂಡ ಒಂದು ಕ್ರಮವನ್ನ ವಹಿಸಬೇಕು ಅಂತಕ್ಕಂಥದ್ದಾಗಿ ಈಗ ಜಿಲ್ಲೆಯಲ್ಲಿ ಒಂದು ವ್ಯಾಪಕವಾದಂತ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸುನಿಧಿ. ಹಾಗೆ ಇಲ್ಲಿ ಮಂಜುನಾಥ್ ಇನ್ನೊಂದು ಗಮನಿಸಬೇಕು ಏನು ಅಂತಂದ್ರೆ, ಈ ಒಂದು ವಲಯದಲ್ಲಿ ಅಂತಂದ್ರೆ ಇಂಜಿನಿಯರ್ಸ್ಗಳ ಸಂಘದ ಈ ಒಂದು ವಲಯದಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ವಾ? ಅಂದ್ರೆ ಬೇರೆ ರೀತಿಯಾಗ್ಲೂ ಕೂಡ ಇದನ್ನ ಕ್ಲೀನ್ ಮಾಡಿಸಬಹುದಾಗಿತ್ತು. ಸೆಕ್ಷನ್ ಪಂಪ್ಗಳು, ಕೆಲವೊಂದಿಷ್ಟು ಉಪಕರಣಗಳು ಕೂಡ ಬರ್ತವೆ, ಅವುಗಳನ್ನ ಬಳಸಬಹುದಾಗಿತ್ತು. ಆದ್ರೆ ಇಲ್ಲಿ ಮಾನವರನ್ನ ಇಳಿಸಿರೋದಕ್ಕೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರುವಂತಹ ಕಾರಣ ಇಂಥ ಏನು ಕ್ರಮಕ್ಕೆ ಮುಂದಾಗಬೇಕಾದಂತ ಪರಿಸ್ಥಿತಿ ಬಂತ ಹೇಗೆ ಅಂತ? ಸುನಿಧಿ, ಏನಂತಂದ್ರೆ ಇದು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಒಂದು ಪ್ರದೇಶ. ಇದು ಏನು ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದು ಕೂಗಳತೆ ದೂರದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ತುಮಕೂರು ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂತ ಒಂದು ಈ ಒಂದು ಕಟ್ಟಡ ಇದು. ಹೀಗಾಗಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಇದೆ. ಸಕ್ಕಿಂಗ್ ಮಷಿನ್ಸ್ ಗಳು, ಸ್ಯಾನಿಟರಿ ಮಷಿನ್ಸ್ ಗಳು ಇವೆಲ್ಲವೂ ಕೂಡ ಇದೆ. ಹೀಗಾಗಿ ಇವರು ಇಂಜಿನಿಯರ್ಸ್ ಗಳು ಏನಂದ್ರೆ ಇವರು ಏನು ಗುತ್ತಿಗೆ ಕಾರ್ಮಿಕನಿಗೆ ಒಂದು ಕೆಲಸವನ್ನು ವಹಿಸಿದ್ದಾರೆ. ಗುತ್ತಿಗೆ ಕಾರ್ಮಿಕ ಇದನ್ನ ನಿರ್ಲಕ್ಷ್ಯವನ್ನ ಮಾಡಿ ಒಂದು ಮಾನವರಿಂದ ಈ ಒಂದು ಬಳಕೆಯನ್ನ ಈ ಒಂದು ಕೆಲಸವನ್ನ ಮಾಡಿದ್ದಾನೆ ಅಂತಕ್ಕಂಥದ್ದಾಗಿ ಹೇಳ್ಬೋದು. ಯಾಕೆಂದ್ರೆ ಮಹಾನಗರ ಪಾಲಿಕೆಗೆ ಒಂದು ಇಂಟಿಮೇಶನ್ ಅನ್ನ ಕೊಟ್ಟು ಅವರಿಗೆ ಒಂದು ಲಿಖಿತವಾಗಿ ಒಂದು ಅರ್ಜಿಯನ್ನ ಕೊಟ್ಟು ಇದನ್ನ ಏನು ಸ್ವಚ್ಛಗೊಳಿಸಿ ಕೊಡ್ಲಿಕ್ಕೆ ಒಂದು ಅರ್ಜಿಯನ್ನ ಕೊಟ್ಟಿದ್ರೆ ಪಾಲಿಕೆಯಲ್ಲಿ ಏನ್ ನಿಗದಿತ ಶುಲ್ಕವನ್ನ ಭರಿಸಿ ಈ ಒಂದು ಇದನ್ನ ಏನು ಸೆಪ್ಟಿಕ್ ಟ್ಯಾಂಕ್ ಗಳಿಂದ ಇದನ್ನ ಏನು ಸ್ವಚ್ಛಗೊಳಿಸಿ ಕೊಡ್ತಾ ಇದ್ರು. ಆದ್ರೆ ಇದು ಯಾವುದೇ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಏನು ಸುಲಭವಾಗಿ ಇದು ಕೆಲಸ ಆಗ್ಬಿಡ್ಬೇಕು, ಮತ್ತೆ ಖರ್ಚಿಲ್ದೇ ಇರೋ ರೀತಿಯಲ್ಲಿ ಆಗ್ಬಿಡ್ಬೇಕು, ಯಾರೊಬ್ರು ಬಡ ಕಾರ್ಮಿಕರನ್ನ ಕರ್ಕೊಂಡ್ ಬಂದು ಈ ಒಂದು ಕೆಲಸವನ್ನ ಮಾಡಿಸಿ ಈ ಒಂದು ಕೈ ತೊಳ್ಕೊಳ್ಳುವಂತ ಒಂದು ಕೆಲಸವನ್ನ ಇಲ್ಲಿ ಮೇಲ್ನೋಟಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ಇಲ್ಲಿ ಏನ್ ಇಂಜಿನಿಯರ್ಸ್ ಗಳಿದ್ದಾರೆ ಇವರು ಈ ಒಂದು ಕಟ್ಟಡದ ಎದುರಿಗೇನೆ ಒಂದು ಬೆಸ್ಕಾಂ ಕಚೇರಿ ಇರ್ತಕ್ಕಂಥದ್ದು, ಜಿಲ್ಲಾ ಮಟ್ಟದ ಒಂದು ಬೆಸ್ಕಾಂ ಕಚೇರಿ ಎದುರಿಗೆ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾ ಅಧಿಕಾರಿಗಳು ಕೂಡ ಇದು ಕಣ್ಣಿಗೆ ಕಾಣುವಂತದ್ದೇ ಇದು. ಯಾಕಂದ್ರೆ 3 ದಿನದಿಂದನೂ ಕೂಡ ಈ ಒಂದು ಪಿಟ್ಗುಂಡಿಯಲ್ಲಿ ಹಿಡಿದು ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಮಿಕರು. ಆದ್ರೆ ತಿಳಿದಂತವ್ರು ಅಂದ್ರೆ ಎಲ್ಲಾ ಇಂಜಿನಿಯರ್ಸ್ ಗಳು ವಿದ್ಯಾವಂತರು ಇರ್ತಾರೆ, ಇವರೆಲ್ಲರೂ ಕೂಡ ಅಲ್ಲಿ ಓಡಾಡ್ತಾ ಇರ್ತಾರೆ. ಇದು ಯಾರು ಕೂಡ ಗಮನಿಸಿ ಅವ್ರಿಗೆ ಒಂದು ಬುದ್ಧಿವಾದ ಹೇಳುವಂತದ್ದಾಗ್ಲಿ ಅಥವಾ ಅಲ್ಲಿ ಗುತ್ತಿಗೆ ಕಾರ್ಮಿಕ ಏನಿದ್ದಾನೆ ಆತನಿಗೆ ಬುದ್ಧಿವಾದ ಹೇಳುವಂತ ಒಂದು ಕೆಲಸವನ್ನ ಯಾರೊಬ್ರು ಕೂಡ ಮಾಡಿಲ್ಲ. ಯಾಕೆಂದ್ರೆ ಯಾರು ಇದ್ರ ಬಗ್ಗೆ ಎಲ್ಲರೂ ಕೂಡ ಒಂದು ನಿರ್ಲಕ್ಷ್ಯವನ್ನ ಮಾಡಿರ್ತಕ್ಕಂಥದ್ದೇ ಈ ಒಂದು ಘಟನೆಗೆ ಕಾರಣ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರಜ್ಞಾವಂತರಾಗಿ ಇಂಥ ಒಂದು ಏನು ಒಂದು ಅಮಾನವೀಯವಾದಂತ ಒಂದು ವರ್ತನೆಯನ್ನ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ತುಮಕೂರು ನಗರದ ಹೃದಯ ಭಾಗದಲ್ಲಿ ಅದು ನೂರಾರು ಜನ, ಸಾವಿರಾರು ಜನ ಓಡಾಡುವಂತ ಒಂದು ಜಾಗದಲ್ಲಿ ಕಣ್ಣಿಗೆ ಕಾಣ್ತಾ ಇದ್ರು ಕೂಡ ಇದನ್ನ ಯಾರೊಬ್ರು ಕೂಡ ಪ್ರಶ್ನೆಯನ್ನ ಮಾಡುವಂತ ಒಂದು ಪ್ರಯತ್ನ ಮಾಡಿಲ್ಲ. ಜೊತೆಗೆ ಇಂಜಿನಿಯರ್ಗಳು ಕೂಡ ಇದನ್ನ ಗಮನಿಸಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಿಜಕ್ಕೂ ದುರದೃಷ್ಟವಾದಂತ ಸಂಗತಿ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಎಲ್ಲಾ ವ್ಯವಸ್ಥೆಗಳು ನಗರದಲ್ಲಿ ಇದ್ರೂ ಕೂಡ ಇದನ್ನ ಬಳಕೆ ಮಾಡದಲ್ಲೇ ಒಂದು ನಿರ್ಲಕ್ಷ್ಯದಿಂದ ಏನು ಮಾನವರನ್ನ ಈ ಒಂದು ಕೃತ್ಯಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ದಲಿತ ಸಮುದಾಯದ 4 ಬಳಸ್ಕೊಂಡು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತಕ್ಕಂಥದ್ದಾಗಿ ಈಗ ಇಂಜಿನಿಯರ್ಸ್ ಗಳ ವಿರುದ್ಧ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವ್ರ ವಿರುದ್ಧ ಒಂದು ಕಠಿಣವಾಗಿ ಒಂದು ಕ್ರಮವನ್ನ ಕೈಗೊಳ್ಳಬೇಕು. ಮತ್ತೆ ಏನು ಒಂದು ಇಂಜಿನಿಯರ್ಸ್ ಗಳ ಒಂದು ಸಂಘ ಇದೆ, KB ಇಂಜಿನಿಯರ್ಸ್ ಗಳ ಸಂಘ, ಅವರ ವಿರುದ್ಧನೂ ಕೂಡ ಇದು ಕ್ರಮ ಆಗ್ಬೇಕು ಅಂತಕ್ಕಂಥದ್ದಾಗಿ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸುನಿಧಿ. ಹಾಗಾದ್ರೆ ಮಂಜುನಾಥ್, ಇವರೆಲ್ಲರೂ ಪ್ರಜ್ಞಾವಂತರಾಗಿ ಎಲ್ಲಾ ತಿಳಿದು ಕೂಡ ಈ ರೀತಿಯಾಗಿ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಉದ್ದೇಶ ಅಂತ
ಅಂತಂದ್ರೆ ದುಡ್ಡು ಉಳಿಸ್ಬೇಕು, ತಮ್ಮ ಜೇಬಿಗೆ ಹಣ ಉಳಿಸ್ಕೊಳ್ಬೇಕು ಅನ್ನುವಂತ ಉದ್ದೇಶದಿಂದಲೇ ಇದು ಮಾಡಿರೋದು ಅಂತ ಹೇಳಲಾಗ್ತಿದೆಯಾ ಹಾಗಾದ್ರೆ? ಖಂಡಿತವಾಗಿ ಸುನಿಧಿ, ಇಲ್ಲಿ ಏನಂದ್ರೆ ಪಾಲಿಕೆಯಲ್ಲಿ ಎಲ್ಲಾ ಸೌಲಭ್ಯಗಳು ಇದ್ರೂ ಕೂಡ ಇಲ್ಲಿ ಏನು ಅಂದ್ರೆ ಅಲ್ಲಿ ಏನು ಕಡಿಮೆ ಇದರಲ್ಲಿ ಏನು ಶುಲ್ಕವನ್ನ ವಿಧಿಸಿ ಈ ಒಂದು ಕೆಲಸವನ್ನ ಮಾಡ್ಲಾಗ್ತದೆ. ಒಂದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ನಿರ್ಲಕ್ಷ್ಯ, ಮತ್ತೆ ಸುಲಭವಾಗಿ ಕೆಲಸ ಮುಗಿಬೇಕು ಅಂತಕ್ಕಂಥದ್ದು ಇಲ್ಲಿ ಆ ಒಂದು ಕಾಂಟ್ರಾಕ್ಟರ್ ಈ ರೀತಿ ಮಾಡಿದಾನೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇದನ್ನ ಈ ತರ ಒಂದು ಘಟನೆ ನಡೀತಾ ಇದ್ರು ಕೂಡ ಇಂಜಿನಿಯರ್ಸ್ಗಳು ಇದನ್ನ ತಡೆಯುವಂತ ಒಂದು ಪ್ರಯತ್ನವನ್ನ ಮಾಡಿಲ್ಲ ಅಂತಕ್ಕಂಥದ್ದು ಎರಡನೇದಾಗಿ. ಹೀಗಾಗಿ ಇದರಲ್ಲಿ ಏನು ಇಂಜಿನಿಯರ್ಸ್ಗಳು ಮತ್ತು ಗುತ್ತಿಗೆದಾರ ಇಬ್ಬರು ಪಾತ್ರನೂ ಕೂಡ ಈ ಒಂದು ಘಟನೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಗುತ್ತಿಗೆದಾರನ ವಿರುದ್ಧ ಈಗಾಗಲೇ FIR ಆಗಿರ್ತಕ್ಕಂಥದ್ದು. ಜೊತೆಗೆ ಇಂಜಿನಿಯರ್ಸ್ಗಳ ವಿರುದ್ಧನೂ ಕೂಡ ಇಲ್ಲಿ ಕ್ರಮ ಆಗ್ಬೇಕು ಅಂತಕ್ಕಂಥದ್ದು ಈಗ ಸಾರ್ವಜನಿಕರ ಒತ್ತಾಯ. ಸುನಿಧಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಈ ಹಿಂದೆ ಇದೇ ವಿಚಾರವಾಗಿ ಸುದ್ದಿಯನ್ನ ಪ್ರಕಟಿಸಿದಾಗ ಆಗ್ಲೂ ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಆದರೆ ಈಗ ವೈರಲ್ ಆಗಿರುವಂತ ಈ ಒಂದು ವಿಡಿಯೋದಲ್ಲಿ ಇಬ್ಬರು ಕಾರ್ಮಿಕರು ಪಿಟ್ ಒಳಗೆ ಇಳಿದು ಯಾವುದೇ ಕೈಗೆ ಗ್ಲೌಸ್ ಇಲ್ಲ, ಮೂಗಿಗೆ ಮಾಸ್ಕ್ ಇಲ್ಲ, ಮೈಗೆ ಬಟ್ಟೆ ಇಲ್ಲದೆ ಈ ರೀತಿಯಾಗಿ ಕ್ಲೀನ್ ಮಾಡ್ತಾ ಇರೋದನ್ನ ಕಂಡು ಎಲ್ಲರ ಮನ ಕಲಕಿರುವಂಥದ್ದು ಇಂಥ ದೃಶ್ಯವನ್ನ ನೋಡಿ. ಇನ್ನೊಂದು ಕಡೆ ಮೇಲ್ಗಡೆಯಿಂದ ಒಬ್ಬ ಕಾರ್ಮಿಕ ಇನ್ನೊಬ್ಬ ಕಾರ್ಮಿಕನ ಬಾಯಿಗೆ ನೀರು ಬಿಡ್ತಿದ್ದಾನೆ. ಅದನ್ನೆಲ್ಲ ನೋಡಿದಾಗ ಎಲ್ಲರಿಗೂ ಕೂಡ ಅದೊಂದು ಆಕ್ರೋಶ ಹುಟ್ಟುತ್ತೆ. ಯಾಕೆ ಅಂತಂದ್ರೆ ಒಂದು ಕಡೆ ಒಂದು ಬಕೆಟ್ನಲ್ಲಿ ನೀರು ತುಂಬಿ ಮೇಲೆ ಕೊಡ್ತಿದ್ದಾರೆ, ಅಕಸ್ಮಾತ್ ಆ ನೀರು ಮೈ ಮೇಲೆ ಬಿದ್ದರೆ ಎಷ್ಟು ಗಲೀಜ್. ಈಗ ಸಾಮಾನ್ಯವಾಗಿ ಥಿಂಕ್ ಮಾಡೋದಕ್ಕೆ ಎಷ್ಟು ನಮಗೆ ಅಸಹ್ಯ ಅನ್ಸುತ್ತೆ. ಇಂಥ ಸಮಯದಲ್ಲಿ ಇಂಥ ಕೆಲಸವನ್ನ ಇನ್ನೊಬ್ಬರಿಂದ ಮನುಷ್ಯರಿಂದ ಮಾಡಿಸ್ತಾರೆ ಅಂತಂದ್ರೆ ಇವರು ಕೂಡ ಮನುಷ್ಯರೇ, ಇನ್ನೊಬ್ಬರು ಮನುಷ್ಯರ ಕೈಲಿ ಇಂಥ ಕೆಲಸವನ್ನ ಇವರು ಮಾಡಿಸ್ತಿದ್ದಾರೆ ಅಂತಂದ್ರೆ ಇವರ ಮಾನವೀಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಲೇಬೇಕಾಗತ್ತೆ. ಈಗ ಆ ಒಂದು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಮೇಲಿಂದ ಒಬ್ಬ ಕಾರ್ಮಿಕ ಇನ್ನೊಬ್ಬನ ಬಾಯಿಗೆ ನೀರು ಬಿಡ್ತಿದ್ದಾನೆ ಅಂತ ಹೇಳಿ. ಇದನ್ನೆಲ್ಲ ನೋಡಿದಾಗ ಅವರು ಎಷ್ಟು ಕೀಳು ಮಟ್ಟದಲ್ಲಿ ಅವರ ಯೋಚನೆ ಇದೆ ಅಂತ ಹೇಳಿ ಪ್ರಶ್ನೆ ಹುಟ್ಟುತ್ತೆ. ಇಲ್ಲಿ ಏನೋ ಒಂದು ಕೆಲಸ ಸುಲಭದಿಂದ ಆಗಬೇಕು, ಕಡಿಮೆ ಶುಲ್ಕದಲ್ಲಿ ಕೆಲಸ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇಬ್ಬರನ್ನ ಫಿಟ್ ಗುಂಡಿಗೆ ಇಳಿಸ್ತಾರೆ ಅಂತಂದ್ರೆ ಅವರ ಯೋಚನೆಗಳ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು. ಹಾಗಾಗಿ ಈಗ ಸಂಪೂರ್ಣವಾಗಿ ಈ ಒಂದು ಇಂಜಿನಿಯರ್ಸ್ ಸಂಘದ ವಿರುದ್ಧವೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಕೇವಲ ಏನು ಗುತ್ತಿಗೆದಾರನ ವಿರುದ್ಧ ಸುಮೋಟೋ ಕೇಸ್ ಆಗಿದೆ, ಓಕೆ, ಆದರೆ ಇಂಜಿನಿಯರ್ಸ್ಗಳು ಅಂತಂದ್ರೆ ಅವರು ಎಜುಕೇಟೆಡ್ಗಳಾಗಿರ್ತಾರೆ, ಅವರು ಪ್ರಜ್ಞಾವಂತರಾಗಿರ್ತಾರೆ, ಅವರಿಗೆ ಎಲ್ಲದರ ಅರಿವು ಕೂಡ ಇರುತ್ತೆ. ಅವರು ಇದರ ಬಗ್ಗೆ ಹೇಳಬಹುದಾಗಿತ್ತು, ಅವ್ರು ಯಾಕೆ ಇದರ ಬಗ್ಗೆ ಏನು ಎಚ್ಚೆತ್ತುಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಹಾಗಾಗಿ ಈ ರೀತಿಯಾದಂಥ ಏನು ಆಗ್ರಹಗಳು ಕೇಳಿ ಬರ್ತಾ ಇರುವಂಥದ್ದು, ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಈಗ ಒತ್ತಾಯ ಕೇಳಿ ಬರ್ತಾ ಇರುವಂಥದ್ದು. ಈ ಒಂದು ಪ್ರಕರಣ ಕೆಲ ದಿನಗಳಿಂದ 2-3 ದಿನಗಳಿಂದ ಭಾರಿ ಚರ್ಚೆ ಆಗ್ತಾ ಇತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿರುವಂಥ ಕಾರಣ ಇದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ಹಿಂದೆ ಕೇವಲ ಒಂದು ಟ್ರೇನ್ ಅಲ್ಲಿ ಮಣ್ಣನ್ನ ಮಲವನ್ನ ಹೊತ್ತು ಟ್ರ್ಯಾಕ್ಟರ್ಗೆ ಹಾಕ್ತಾ ಇರುವಂತಹ ದೃಶ್ಯಕ್ಕೆ ಅಷ್ಟೊಂದು ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಈ ಒಂದು ಇನ್ನೊಂದು ದೃಶ್ಯ ಪಿಟ್ ಗುಂಡಿಯಲ್ಲಿ ಇಳಿದು ಇವರು ಈ ರೀತಿಯಾಗಿ ಬಕೆಟ್ನಲ್ಲಿ ನೀರನ್ನ ತುಂಬಿ ಮೇಲೆ ಸಾಗಿಸ್ತಾ ಇರುವಂತಹ ವಿಡಿಯೋ ನೋಡಿದ ಮೇಲೆ ಮತ್ತಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವರ ಮೈ ಮೇಲೆ ಬಟ್ಟೆ ಇಲ್ಲ, ಕೈಗಳು ಮೈಗಳೆಲ್ಲ ಎಷ್ಟು ಗಲೀಜಾಗಿದೆ. ಅದೇ ನೀರಿನಲ್ಲಿ, ಅಷ್ಟು ಕೆಟ್ಟ ನೀರಿನಲ್ಲಿ ಇಬ್ಬರು ಕಾರ್ಮಿಕರು ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರ ಹೆಲ್ತ್ ಬಗ್ಗೆ ಯೋಚನೆ ಮಾಡಬೇಕು. ಅಷ್ಟೆಲ್ಲ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಇದನ್ನೆಲ್ಲ ಹೊಂದಿರುವಂತಹ ಗುಂಡಿಯಲ್ಲಿ ಇಬ್ಬರನ್ನ ಇಳಿಸೋದಕ್ಕೆ ಆ ಗುತ್ತಿಗೆದಾರನಿಗೆ ಮನಸ್ಸಾದ್ರೂ ಹೇಗೆ ಬಂತು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಈ ದೃಶ್ಯವನ್ನ ನೋಡಿದಾಗ ಎಂತವರ ಮನ ಕೂಡ ಕಲಗುತ್ತೆ. ಹಾಗಾಗಿ ತಕ್ಷಣವೇ ಇದರ ಬಗ್ಗೆ ಒಂದು ಕ್ರಮ ಆಗಬೇಕು. ಯಾರೋ ಈ ರೀತಿಯಾದಂಥ ಕೆಲಸಕ್ಕೆ ಏನು ಇದಕ್ಕೆ ಕಾರಣ ಯಾರು, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಈಗ ಒತ್ತಾಯಿಸಲಾಗ್ತಾ ಇತ್ತು. ಜಿ ಕನ್ನಡ ನ್ಯೂಸ್ನಲ್ಲಿ ಈ ಹಿಂದೆ ಕೂಡ ಇದರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಗುತ್ತಿಗೆದಾರನ ವಿರುದ್ಧ ಕ್ರಮ ಆಗಿದೆ. ಆದರೆ ಈ ವಿಡಿಯೋ ನಂತರ ಈಗ ಮತ್ತಷ್ಟು ಆಗ್ರಹಗಳು ಕೇಳಿ ಬರ್ತಾ ಇರುವಂಥದ್ದು. ಇಲ್ಲಿ ಯಾರೆಲ್ಲ ಇಂಜಿನಿಯರ್ಸ್ಗಳಿದಾರೋ ಇಂಜಿನಿಯರ್ ಸಂಘದ ವಿರುದ್ಧವೇ ದೂರು ದಾಖಲಾಗಬೇಕು ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಈ ರೀತಿಯಾಗಿ ಆಗ್ರಹ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂತಂದ್ರೆ ವಿಡಿಯೋಗಳನ್ನ ನೀವೇ ಒಂದ್ಸರಿ ನೋಡ್ತಾ ಇರ್ಬೋದು, ಎಷ್ಟರ ಮಟ್ಟಿಗೆ ಬೇಜಾರಾಗುತ್ತೆ ಇಂಥ ವಿಡಿಯೋಗಳನ್ನ ನೋಡಿದ್ರೆ. ಅಂತಂದ್ರೆ ದಲಿತ ಕಾರ್ಮಿಕರು ಅಂತಂದ್ರೆ ಅವರ ಕೈಲಿ ಏನು ಬೇಕಾದರೂ ಮಾಡಿಸಬಹುದು ಅಂತ ಹೇಳಿ ಎಂಥ ಪ್ರಜ್ಞಾವಂತರೇ ಯೋಚನೆ ಮಾಡ್ತಾರೆ ಅಂತಂದ್ರೆ ಇನ್ನು ಬೇರೆಯವರನ್ನ ಯಾವ ರೀತಿಯಾಗಿ ಪ್ರಶ್ನೆ ಮಾಡಬೇಕು ಅನ್ನುವಂಥದ್ದು ಕೂಡ ಎಲ್ಲರಲ್ಲೂ ಮೂಡುವಂಥ ಪ್ರಶ್ನೆ. ಇವರು ಪ್ರಜ್ಞಾವಂತರಾಗಿ ಸಮಾಜಕ್ಕೆ ಏನು ಸಂದೇಶವನ್ನ ನೀಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ.
ಅಯ್ಯೋ ಪಾಪ ಅಂಥೇಳಿ ನಮಗೆ ಇಲ್ಲಿ ಕೂತವರಿಗೆ ಅನಿಸುತ್ತೆ. ಅಲ್ಲಿ ಕಣ್ಣು ಮುಂದೆ ಕೆಲಸ ಮಾಡ್ತಾ ಇದ್ರು ಕೂಡ ಯಾಕೇನೋ ಹೇಳಿದೆ ಸುಮ್ಮನೆಗಿದ್ರು ಇಂಜಿನಿಯರ್ಗಳು ಅನ್ನುವಂಥ ಪ್ರಶ್ನೆಗಳಿಲ್ಲಿ ಮೂಡುತ್ತೆ. ಇಂಜಿನಿಯರಿಂಗ್ ಅನ್ನುವಂಥದ್ದು, ಇಂಜಿನಿಯರ್ಸ್ ಅನ್ನುವಂಥವ್ರು ಎಷ್ಟು ದೊಡ್ಡ ಮಟ್ಟದ ಹುದ್ದೆಯಲ್ಲಿ ಕುಳಿತಿರ್ತಾರೆ, ಅಷ್ಟೆಲ್ಲ ಓದಿ ಅಷ್ಟೆಲ್ಲ ವಿದ್ಯೆಯನ್ನು ಹೊಂದಿರುವಂಥವ್ರು, ಇಷ್ಟೆಲ್ಲ ಕಣ್ಣು ಮುಂದಿಗೆ ಅನ್ಯಾಯ ನಡೀತಾ ಇದ್ರು ಕೂಡ ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಯಾಕೆ, ಇಂಥ ಕೆಲಸ ಮಾಡ್ತಾ ಇದ್ದವರನ್ನ ನಿಲ್ಲಿಸಲಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಗಳು ಮೂಡುವಂಥದ್ದು ಸಹಜ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಮೇಲಿಂದ ಒಬ್ಬ ಕಾರ್ಮಿಕ ಕೆಳಗೆ ಕೆಲಸ ಮಾಡ್ತಿರೋವನ ಬಾಯಿಗೆ ನೀರನ್ನು ಹಾಕ್ತಾರೆ ಅಂತ ಹೇಳಿ. ಒಮ್ಮೆ ಯೋಚನೆ ಮಾಡಿ, ಕೆಳಗಡೆ ಆ ಒಂದು ಬಕೆಟ್ನಲ್ಲಿ ನೀರು ತುಂಬಿಸಿ ಮೇಲೆ ಶಿಫ್ಟ್ ಮಾಡುವಾಗ ಅಕಸ್ಮಾತ್ ಮೈ ಮೇಲೆ ಬಿದ್ದರೆ ಎಷ್ಟು ಗಲೀಜು ಅಂತ ಹೇಳಿ. ಈ ರೀತಿಯಾದಂಥ ಪ್ರಕರಣಗಳ ಬಗ್ಗೆ ಈಗಲೇ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಿದೆ.